ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಯಾವುದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅಂತಂದರೆ, ಮೊನ್ನೆ ನಡೆದಂತಹ 2ನೇ ಆಗಸ್ಟ್ ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಂದಿದ್ದೇನೆ. ಅಲ್ಲಿ ನಡೆದಿರುವಂತಹ ಮಾಹಿತಿ ಏನು ಅಂತಂದರೆ, ಈಗ ಒಂದು 2-3 ದಿನಗಳ ಹಿಂದೆ ಏನಾಗಿತ್ತು ಅಂತಂದರೆ, ಜಾಸ್ತಿ ಏನಾಗಿತ್ತು, ಮರುಪರೀಕ್ಷೆಯನ್ನು ನಡೆಸಬೇಕೆಂಬುದ್ರ ಬಗ್ಗೆ ಸ್ವಲ್ಪ ಹಾವಳಿ ಹೆಚ್ಚಾಗಿತ್ತು. ಆದರೆ ಕಾರಣಾಂತರಗಳಿಂದ ಏನಾಗಿದೆ, ಅದು ಸ್ವಲ್ಪ ಹಾವಳಿ ಕಮ್ಮಿ ಆಗಿದೆ. ಆದರೆ ಮರುಪರೀಕ್ಷೆಯನ್ನು ನಡೆಸ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಅದಂತೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಡೆಸ್ತಾರೋ ಅಂತಲೂ ಗೊತ್ತಿಲ್ಲ, ನಡೆಸೋದಿಲ್ಲ ಅಂತಲೂ ಗೊತ್ತಿಲ್ಲ. ಅದಿನ್ನೂ ಯಾವುದೂ ಕನ್ಫರ್ಮೇಷನ್ ಬೆಳಕಿಗೆ ಬಂದಿಲ್ಲ. ಈಗ ನೀವು ಮಾಡಬೇಕಾದ್ದೇನು ಅಂತಂದರೆ, ಆಲ್ರೆಡಿ ಎಕ್ಸಾಮ್ ಅಂತೂ ಬರೆದೀಗ ಆಲ್ಮೋಸ್ಟ್ 10 ದಿನ ಆಗಕ್ಕೆ ಬಂತು. 10 ದಿನ ಆಗಕ್ಕೆ ಬಂತು. ಬಟ್ ಈಗ ನೀವು ಏನು ಮಾಡಬೇಕು ಅಂತಂದರೆ, ನಿಮಗೆ ಏನು ಗೊಂದಲ ಆಯ್ತಂದ್ರೆ, ನಮಗೆ ಟೈಮ್ ಸಾಲಿಲ್ಲ ಅಂತಲೂ ಗೊತ್ತಿದೆ. ಅಲ್ಲಿ ಕ್ವಶನ್ಗಳು ದೊಡ್ಡವಿದ್ದು, UPSC ಲೆವೆಲ್ ಕ್ವಶನ್ ಇದ್ದು ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಿ, ನಾನು ನೋಡಿದ್ದೇನೆ. ಆದರೆ ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನೀವು ಅವ್ರು ಏನು ತೀರ್ಮಾನ ತಗೋತಾರಂತ ಗೊತ್ತೂ ಇಲ್ಲ. ಈಗ ನೀವು ಮಾಡಬೇಕಾಗಿದ್ದೇನು ಅಂತಂದರೆ, ನಿಮಗೆ ಗೊಂದಲ ಇರುವಂತಹದ್ದು ಏನು ಅಂತಂದರೆ, ನಮ್ಮ ಮಾರ್ಕ್ಸ್ 48 ಆಗಿದೆ, 50 ಆಗಿದೆ, 55 ಆಗಿದೆ, ನಮ್ಮ ಸ್ಕೋರ್ ಕಮ್ಮಿ ಆಗಿದೆ, ಈ ಸರ್ತಿ ನಾವು ಪೊಲೀಸ್ ಆಗೋಕ್ಕೆ ಆಗೋದಿಲ್ಲ, ನಮ್ಮ ಪೊಲೀಸ್ ಡ್ರೀಮ್ ಕ್ಯಾನ್ಸಲ್ ಆಯಿತು, ಹಾಗೆ ಹೀಗೆ ಅಂತ ಎಲ್ಲ ಸುದ್ದಿಗಳನ್ನ ನಾನು ನೋಡ್ತಾ ಇದ್ದೀನಿ. ಆದರೆ ನೀವೇನು ಮಾಡ್ತಿದ್ದೀರಿ ಅಂತಂದರೆ, ಜಸ್ಟ್ ಬರೀ ನಿಮ್ಮದು ಅಷ್ಟೇ ಕಡಿಮೆ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಆದರೆ ಎಲ್ಲ ಹುಡುಗರ ಜೊತೆ ನೀವು ಕಂಪೇರ್ ಮಾಡ್ಕೊಂಡಿಲ್ಲ. ಎಲ್ಲ ನೋಡಿದಾಗ ಯಾರೂ ನಂದು 70 ಆಗಿದೆ, 80 ಆಗಿದೆ ಅಂತ ಯಾರೂ ಹೇಳ್ತಾನಿಲ್ಲ. ಆದರೆ ಏನು ಜಾಸ್ತಿ ಸ್ಕೋರ್ ಎಷ್ಟು ಬಂದಿದೆ ಅಂತಂದರೆ, 48ರಿಂದ 46ರಿಂದ 55, 60 ಒಳಗಡೆ ಎಲ್ಲರ ಸ್ಕೋರು ಬಂದಿರುವಂಥದ್ದು. ಸೊ ಇಲ್ಲಿ ನೀವೇನು ಮಾಡಬೇಕಾಗಿದ್ದೇನಂತಂದರೆ, ಎಲ್ಲರ ಪರೀಕ್ಷೆಯೂ ಕೂಡ ಗೊಂದಲನ ಆಗಿದೆ. ಆದರೆ ಅದಂತೂ ಅಲ್ಲಿ ತಿಕೋಟದಲ್ಲಿ ಒಂದು ಗದ್ದಲಾಗಿದ್ದಂತೂ ನಿಮ್ಗೆ ಗೊತ್ತೈತಿ. ಅದರಿಂದ ಅವ್ರು ರೀಪರೀಕ್ಷೆ ಮಾಡ್ತಾರಲ್ಲ ಅಂತ ಗೊತ್ತಿಲ್ಲ. ಆದರೆ ಅವ್ರು ಏನಾದರೂ ಫಿಸಿಕಲ್ ಕರೆಯೋದಾದರೆ, ಅದನ್ನೇನಾದರೂ ರೀಪರೀಕ್ಷೆ ಮಾಡದೆ ಫಿಸಿಕಲ್ ಕರೆಯೋದಾದರೆ, ಫಿಸಿಕಲ್ ಮೆರಿಟ್ ನೀವು 48ರಿಂದ 55 ಒಳಗಡೆ ನಿಮ್ದು ಏನಾದರೂ ಸ್ಕೋರ್ ಆಗಿದ್ದರೆ, ನೀವು ಫಿಸಿಕಲನ್ನು ತಯಾರಿ ಮಾಡಿರಿ. ಯಾಕಂತಂದರೆ ಈಗ ಸ್ಕೋರ್ ಎಲ್ಲರದು ಜಾಸ್ತಿ ಆಗಿಲ್ಲ. ಪ್ರತಿ ವರ್ಷ ಏನಾಗಿತ್ತು, ಪೋಸ್ಟ್ಗಳು ಕಮ್ಮಿ ಇರ್ತಿದ್ವು, ಅವಾಗ ಮೆರಿಟ್ ಜಾಸ್ತಿ ಹೋಗಿತ್ತು. ಈ ಸರ್ತಿ ಏನಾಗಿದ್ರೆ ಪೋಸ್ಟ್ಗಳು ಜಾಸ್ತಿ ಅದಾವ. ಸೊ ಏನಾಗಿದೆ, ಇಲ್ಲಿ ಮೆರಿಟ್ ಕಡಿಮೆ ಇರುವಂಥ ಚಾನ್ಸಸ್ ಭಾಳ ಐತಿ. ಅಂಥದ್ರಲ್ಲಿ ಕ್ವಶನ್ ಪೇಪರ್ ಕೂಡ ಜಾಸ್ತಿ ಟಫ್ ಇರೋದ್ರಿಂದ ಏನಾಗಿದೆ, ನಿಮಗೆ ಸ್ಕೋರ್ ಕಡಿಮೆ ಆಗಿದೆ. ಇದರಲ್ಲಿ ನಿಮಗೆ ಏನು ಫೈದಾ ಅಂತಂದರೆ, ಸ್ಕೋರ್ 48 ಆದರೂ 50 ಆದರೂ ಫಿಸಿಕಲ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಯಾಕೆ ಫಿಸಿಕಲ್ ಪ್ರಿಪೇರನ್ನು ಮಾಡಿರಿ ಅಂತಂದರೆ, ಬಹಳಷ್ಟು ಜನ ಎಕ್ಸಾಮಲ್ಲಿ ಸರಿಯಾಗಿ ಮಾಡ್ತಾರೆ, ಆದರೆ ಏನಾಗ್ತದೆ ಅವರಿಗೆ ಫಿಸಿಕಲಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಒಬ್ಬ ವಿದ್ಯಾರ್ಥಿ ಭೇಟಿಯಾಗಿದ್ದು ನನಗೆ ಇಲ್ಲಿ ಗ್ರೌಂಡಲ್ಲಿ, ಧಾರವಾಡದಲ್ಲಿ RST ಗ್ರೌಂಡಲ್ಲಿ ಭೇಟಿಯಾಗಿದ್ದ. ಅವ ಏನು ಹೇಳ್ತಿದ್ದ ಅಂತಂದರೆ, ನಮಗೆ ರನ್ನಿಂಗ್ ಟೈಮ್ ಕೊಡ್ತಿಲ್ಲ, 10 ನಿಮಿಷ ಕೊಡ್ತಾ ಇದೆ, 11 ನಿಮಿಷ ಕೊಡ್ತಾ ಇದೆ, ಸ್ಕೋರ್ ನಮಗೆ ಚಲೋವಾಗಿದೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಆದರೆ ನೀವು ಏನಂತಂದರೆ, ಪೊಲೀಸ್ ಟ್ರೈ ಮಾಡೋಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನು ಅಂತಂದರೆ, ವರ್ಷಾನುಪೂರ್ತಿ ಕೂತ್ಕೊಂಡು ಓದಿರ್ತೀರ, ಸರಿಯಾಗಿ ಊಟ ಆಗಿರಲ್ಲ, ನಿದ್ದೆ ಆಗಿರಲ್ಲ, ನೀವು ಸ್ವಲ್ಪ ವೀಕ್ ಆಗಿಬಿಟ್ಟಿರ್ತೀರಿ. ಏನಾಗಿರ್ತದೆ, ನಿಮ್ಮ ಬಾಡಿ ಸ್ವಲ್ಪ ವೀಕ್ ಆಗಿರ್ತೈತಿ. ರನ್ನಿಂಗ್ ಹೊಡ್ಯಾಕೆ ಗ್ರೌಂಡಿಗೆ ಬಂದ್ರೆ 1 ರೌಂಡ್ ಹೊಡೆದ ನಿಮ್ಗೆ ಏನಾಗೈತಿ, ಸುಸ್ತಾಗಕ್ಕೆ ಸ್ಟಾರ್ಟ್ ಆಗೈತಿ. ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ, ಈಗಿನ ಸ್ವಲ್ಪ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ತೀರ್ಮಾನ ಇದು ಎಕ್ಸಾಮ್ ಬರ್ತೈತೆ ಅಂತ ಗೊತ್ತಿಲ್ಲ, ಏನು ಅದೇ ಪರೀಕ್ಷೆ ಮೇಲೆ ಫೈನಲ್ ಮೆರಿಟ್ ಬರ್ತಂತ ಗೊತ್ತಿಲ್ಲ. ಯಾವುದೂ ಕನ್ಫರ್ಮೇಷನ್ ಇಲ್ಲದೆ ನೀವು ಖಾಲಿ ಕೂರೋದ್ರಿಂದ ನಿಮಗೆ ಸ್ವಲ್ಪ ಏನಾಗ್ತದೆ, ಟೈಮ್ ವೇಸ್ಟ್ ಆಗ್ತದೆ, ನಿಮಗೆ ಲಾಸ್ ಆಗ್ತದೆ ಇದು. ಅದರಿಂದ ಮತ್ತೊಂದು ಏನು, ರನ್ನಿಂಗ್ ಮಾಡ್ತಾನೆ ಮುಂದೆ ಬರುವಂಥ KSRPಗಳನ್ನ ರೆಡಿ ಮಾಡಿಕೊಡ್ರಿ. ಯಾಕಂತಂದ್ರೆ ಈ ಎಕ್ಸಾಮ್ ಅಂತೂ ಮುಗಿದೋಯ್ತು, ಗದ್ದಲ ಬೇರೆ ಆಗಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂದಿನ KSRP ಎಕ್ಸಾಮ್ಗೆ ಓದ್ಕೊಳ್ರಿ, CAR DAR ಓದ್ಕೊರಿ, ಅದಕ್ಕೆ ರೆಡಿ ಆಗಿರಿ. ಅದು ಹೆಂಗಾಕೈತಿ ಅಂತ ನೋಡೋಣ್ರಿ. ಯಾಕಂದರೆ ಇದನ್ನೊಂದು ನಂಬ್ಕೊಂಡು ಕೊಂಡಾಕ್ ಹೋಗ್ಬೇಡ್ರಿ. ಯಾಕಂದರೆ ಇದು ಕರೆಕ್ಟಾಗಿ ಎಕ್ಸಾಮ್ ನಡೆದಿಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳ ಒಪಿನಿಯನ್ ಇದೆ. ಆದರೆ ಯಾವುದಕ್ಕೂ ನೀವು ಮತ್ತೊಂದು ಓದ್ಕೊತೀರಿ, ಬಿಡ್ಲಿಕ್ಕೆ ಹೋಗಬೇಡಿ. ಈ ಸದ್ಯಕ್ಕೆ KSRP ಇದೆ, ಅದಾದ ನಂತರ ಏನೈತಿ CAR DAR ಎಕ್ಸಾಮ್ ಐತಿ, ಅದನ್ನು ಬಿಡಕ್ಕೆ ಹೋಗ್ಬೇಡ್ರಿ, ಅದನ್ನು ಟ್ರೈ ಮಾಡಿರಿ. ತಿಳಿತಾ, ಕೆಲವು ವಿದ್ಯಾರ್ಥಿಗಳ ಮೆಸೇಜ್ ಆಗ್ತಾಯಿದ್ರು ಏನಂತಂದರೆ, ಈ PC ಆಗೋಕ್ಕೆ ಆಗ್ತಿಲ್ಲ, ಇನ್ನು ದೊಡ್ಡ ದೊಡ್ಡ ಹುದ್ದೆಗಳಿಗೆ PSI KS IS ಅವನಿಗೆ ಯಾವ ರೀತಿ ಆಗ್ಬೋದು ಅಂತ ನಿಮಗೆ ಗೊಂದಲ ಆಗ್ತಾಯಿತ್ತು. ಆದರೆ ಅದನ್ನೆಲ್ಲ ಗೊಂದಲ ಎಲ್ಲ ಬಿಟ್ಟು ಬಿಡ್ರಿ. ನಾವು ತಲೆ ಕೆಡಿಸೋದ್ರಿಂದ ಯಾವುದೂ ಸರಿ ಹೋಗೋದಿಲ್ಲ. ನಮ್ಮತ್ತೇನು ಓದಬೇಕಷ್ಟೇ, ಓದೋಣ. ನಮಗೆ ಕೈಯಿಂದ ಅಂತೂ ಅವರು ಎಕ್ಸಾಮ್ ಮಾಡಬೇಕು ಅಂತ ನಾವು ಹೇಳಿದರೆ ಆಗ್ತಾ ಇಲ್ಲ, ಅದು ಹೇಳಿದರೆ ಆಗೋದಿಲ್ಲ.
ಅವ್ರು ಏನು ಮಾಡ್ತಾರೋ ಅದನ್ನೇ ಮಾಡೋರು ಅವರು. ತಿಳಿತಾ? ನೀವೇನು ಮಾಡಿರಿ, ನಿಮ್ಮ ಕೆಲಸ ಓದೋದಕ್ಕೆ ಒಂದಿನ ಒಳ್ಳೆಯ ದಿನ ಬರ್ತದೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗ್ತದೆ. ನೀವೇನು ಮಾಡಿರಿ, ಓದ್ರಿ. ಈಗ ಸಿವಿಲ್ ಅಂತೂ ಮುಗಿತಾ, ಇನ್ನು ನೆಕ್ಸ್ಟ್ CAR KSRP ಓದ್ರಿ. 3 ಎಕ್ಸಾಮ್ನಾಗ 1 ಎಕ್ಸಾಮ್ ಆಕೈತಿಲ್ಲ, ಅದನ್ನು ತಲೆ ಇಟ್ಕೊಂಡು ಚೆನ್ನಾಗಿ ಅಭ್ಯಾಸ ಕಡೆ ಗಮನ ಕೊಡ್ರಿ. ಕಟ್ಟಾಪ್ ಅಂತೂ ಫಿಸಿಕಲ್ ಕಟ್ಟಾಪ್ 55 ಒಳಗಡೆ ನಿಲ್ಲುವಂಥ ಚಾನ್ಸಸ್ ಭಾಳ ಐತಿ. ಯಾಕಂದ್ರೆ ಭಾಳ ಜನ ವಿದ್ಯಾರ್ಥಿಗಳನ್ನ ನೋಡಿದಾಗ ಯಾವುದೂ ಜಾಸ್ತಿ ಸ್ಕೋರ್ ಆಗಿಲ್ಲ. ಫಿಸಿಕಲ್ಗೆ 48ರಿಂದ 55 ಒಳಗೇ ಏನಾಗ್ತದೆ, ಫಿಸಿಕಲ್ ಕಟ್ಟಾಪನ್ನು ನಿಲ್ಲುವಂಥ ಚಾನ್ಸ್ ಇದೆ. ನೀವೇನು ಮಾಡಿರಿ, ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ. 1 ಟೈಮ್ ಫಿಸಿಕಲ್ ಹೊಡ್ರಿ, ಉಳಿದ ಟೈಮನ್ನು ಜಾಸ್ತಿ ಸ್ವಲ್ಪ ಓದ್ರಿ. ಮುಂದೆ KSRP CAR DR ಓದ್ಕೊಂಡು ಅವನು ಕೂಡ ಎಕ್ಸಾಮ್ಸನ್ನು ಚಲೋ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.